ಕಡೆ ಇಸ್ರೇಲ್ ಈ ರೀತಿಯಾಗಿ ಹೇಳ್ಕೊಂಡಿದೆ, ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಇರಾನ್ ಅಂತೇಳಿ. ಆದ್ರೆ ಇರಾನ್ನ ಮಾಧ್ಯಮಗಳು ಹೇಳ್ತಾ ಇದೆ, ಇರಾನ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಉಲ್ಲಂಘನೆ ಆಗಿಲ್ಲ, ಯಾವುದೇ ರೀತಿಯಾದಂತಹ ಕ್ಷಿಪಣಿಗಳ ಉಡಾವಣೆ ಆಗಿಲ್ಲ ಅಂತೇಳಿ ಇರಾನ್ ತನ್ನ ಹೇಳಿಕೆಯನ್ನ ಪ್ರಕಟ ಮಾಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಉಲ್ಲಂಘನೆ ಮಾಡಿದ್ಯಾರು? ಇಸ್ರೇಲ್ ಹೇಳ್ತಿರೋದು ನಿಜಾನ ಅಥವಾ ಇರಾನ್ ಹೇಳ್ತಿರೋದು ನಿಜಾನ ಅನ್ನುವ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಒಂದು ರೀತಿಯಲ್ಲಿ ಗೊಂದಲ, ಆತಂಕದ ಕಡೆ ಇಸ್ರೇಲ್ ಈ ರೀತಿಯಾಗಿ ಹೇಳ್ಕೊಂಡಿದೆ, ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಇರಾನ್ ಅಂತೇಳಿ. ಆದ್ರೆ ಇರಾನ್ನ ಮಾಧ್ಯಮಗಳು ಹೇಳ್ತಾ ಇದೆ, ಇರಾನ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಉಲ್ಲಂಘನೆ ಆಗಿಲ್ಲ, ಯಾವುದೇ ರೀತಿಯಾದಂತಹ ಕ್ಷಿಪಣಿಗಳ ಉಡಾವಣೆ ಆಗಿಲ್ಲ ಅಂತೇಳಿ ಇರಾನ್ ತನ್ನ ಹೇಳಿಕೆಯನ್ನ ಪ್ರಕಟ ಮಾಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಉಲ್ಲಂಘನೆ ಮಾಡಿದ್ಯಾರು? ಇಸ್ರೇಲ್ ಹೇಳ್ತಿರೋದು ನಿಜಾನ ಅಥವಾ ಇರಾನ್ ಹೇಳ್ತಿರೋದು ನಿಜಾನ ಅನ್ನುವ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಒಂದು ರೀತಿಯಲ್ಲಿ ಗೊಂದಲ, ಆತಂಕದ ಕಡೆ ಇಸ್ರೇಲ್ ಈ ರೀತಿಯಾಗಿ ಹೇಳ್ಕೊಂಡಿದೆ, ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಇರಾನ್ ಅಂತೇಳಿ. ಆದ್ರೆ ಇರಾನ್ನ ಮಾಧ್ಯಮಗಳು ಹೇಳ್ತಾ ಇದೆ, ಇರಾನ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಉಲ್ಲಂಘನೆ ಆಗಿಲ್ಲ, ಯಾವುದೇ ರೀತಿಯಾದಂತಹ ಕ್ಷಿಪಣಿಗಳ ಉಡಾವಣೆ ಆಗಿಲ್ಲ ಅಂತೇಳಿ ಇರಾನ್ ತನ್ನ ಹೇಳಿಕೆಯನ್ನ ಪ್ರಕಟ ಮಾಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಉಲ್ಲಂಘನೆ ಮಾಡಿದ್ಯಾರು? ಇಸ್ರೇಲ್ ಹೇಳ್ತಿರೋದು ನಿಜಾನ ಅಥವಾ ಇರಾನ್ ಹೇಳ್ತಿರೋದು ನಿಜಾನ ಅನ್ನುವ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಒಂದು ರೀತಿಯಲ್ಲಿ ಗೊಂದಲ, ಆತಂಕದ ಕಡೆ ಇಸ್ರೇಲ್ ಈ ರೀತಿಯಾಗಿ ಹೇಳ್ಕೊಂಡಿದೆ, ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಇರಾನ್ ಅಂತೇಳಿ. ಆದ್ರೆ ಇರಾನ್ನ ಮಾಧ್ಯಮಗಳು ಹೇಳ್ತಾ ಇದೆ, ಇರಾನ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಉಲ್ಲಂಘನೆ ಆಗಿಲ್ಲ, ಯಾವುದೇ ರೀತಿಯಾದಂತಹ ಕ್ಷಿಪಣಿಗಳ ಉಡಾವಣೆ ಆಗಿಲ್ಲ ಅಂತೇಳಿ ಇರಾನ್ ತನ್ನ ಹೇಳಿಕೆಯನ್ನ ಪ್ರಕಟ ಮಾಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಉಲ್ಲಂಘನೆ ಮಾಡಿದ್ಯಾರು? ಇಸ್ರೇಲ್ ಹೇಳ್ತಿರೋದು ನಿಜಾನ ಅಥವಾ ಇರಾನ್ ಹೇಳ್ತಿರೋದು ನಿಜಾನ ಅನ್ನುವ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಒಂದು ರೀತಿಯಲ್ಲಿ ಗೊಂದಲ, ಆತಂಕದ ಕಡೆ ಇಸ್ರೇಲ್ ಈ ರೀತಿಯಾಗಿ ಹೇಳ್ಕೊಂಡಿದೆ, ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಇರಾನ್ ಅಂತೇಳಿ. ಆದ್ರೆ ಇರಾನ್ನ ಮಾಧ್ಯಮಗಳು ಹೇಳ್ತಾ ಇದೆ, ಇರಾನ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಉಲ್ಲಂಘನೆ ಆಗಿಲ್ಲ, ಯಾವುದೇ ರೀತಿಯಾದಂತಹ ಕ್ಷಿಪಣಿಗಳ ಉಡಾವಣೆ ಆಗಿಲ್ಲ ಅಂತೇಳಿ ಇರಾನ್ ತನ್ನ ಹೇಳಿಕೆಯನ್ನ ಪ್ರಕಟ ಮಾಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಉಲ್ಲಂಘನೆ ಮಾಡಿದ್ಯಾರು? ಇಸ್ರೇಲ್ ಹೇಳ್ತಿರೋದು ನಿಜಾನ ಅಥವಾ ಇರಾನ್ ಹೇಳ್ತಿರೋದು ನಿಜಾನ ಅನ್ನುವ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಒಂದು ರೀತಿಯಲ್ಲಿ ಗೊಂದಲ, ಆತಂಕದ ಕಡೆ ಇಸ್ರೇಲ್ ಈ ರೀತಿಯಾಗಿ ಹೇಳ್ಕೊಂಡಿದೆ, ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಇರಾನ್ ಅಂತೇಳಿ. ಆದ್ರೆ ಇರಾನ್ನ ಮಾಧ್ಯಮಗಳು ಹೇಳ್ತಾ ಇದೆ, ಇರಾನ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಉಲ್ಲಂಘನೆ ಆಗಿಲ್ಲ, ಯಾವುದೇ ರೀತಿಯಾದಂತಹ ಕ್ಷಿಪಣಿಗಳ ಉಡಾವಣೆ ಆಗಿಲ್ಲ ಅಂತೇಳಿ ಇರಾನ್ ತನ್ನ ಹೇಳಿಕೆಯನ್ನ ಪ್ರಕಟ ಮಾಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಉಲ್ಲಂಘನೆ ಮಾಡಿದ್ಯಾರು? ಇಸ್ರೇಲ್ ಹೇಳ್ತಿರೋದು ನಿಜಾನ ಅಥವಾ ಇರಾನ್ ಹೇಳ್ತಿರೋದು ನಿಜಾನ ಅನ್ನುವ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಒಂದು ರೀತಿಯಲ್ಲಿ ಗೊಂದಲ, ಆತಂಕದ ಕಡೆ ಇಸ್ರೇಲ್ ಈ ರೀತಿಯಾಗಿ ಹೇಳ್ಕೊಂಡಿದೆ, ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಇರಾನ್ ಅಂತೇಳಿ. ಆದ್ರೆ ಇರಾನ್ನ ಮಾಧ್ಯಮಗಳು ಹೇಳ್ತಾ ಇದೆ, ಇರಾನ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಉಲ್ಲಂಘನೆ ಆಗಿಲ್ಲ, ಯಾವುದೇ ರೀತಿಯಾದಂತಹ ಕ್ಷಿಪಣಿಗಳ ಉಡಾವಣೆ ಆಗಿಲ್ಲ ಅಂತೇಳಿ ಇರಾನ್ ತನ್ನ ಹೇಳಿಕೆಯನ್ನ ಪ್ರಕಟ ಮಾಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಉಲ್ಲಂಘನೆ ಮಾಡಿದ್ಯಾರು? ಇಸ್ರೇಲ್ ಹೇಳ್ತಿರೋದು ನಿಜಾನ ಅಥವಾ ಇರಾನ್ ಹೇಳ್ತಿರೋದು ನಿಜಾನ ಅನ್ನುವ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಒಂದು ರೀತಿಯಲ್ಲಿ ಗೊಂದಲ, ಆತಂಕದ ಕಡೆ ಇಸ್ರೇಲ್ ಈ ರೀತಿಯಾಗಿ ಹೇಳ್ಕೊಂಡಿದೆ, ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಇರಾನ್ ಅಂತೇಳಿ. ಆದ್ರೆ ಇರಾನ್ನ ಮಾಧ್ಯಮಗಳು ಹೇಳ್ತಾ ಇದೆ, ಇರಾನ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಉಲ್ಲಂಘನೆ ಆಗಿಲ್ಲ, ಯಾವುದೇ ರೀತಿಯಾದಂತಹ ಕ್ಷಿಪಣಿಗಳ ಉಡಾವಣೆ ಆಗಿಲ್ಲ ಅಂತೇಳಿ ಇರಾನ್ ತನ್ನ ಹೇಳಿಕೆಯನ್ನ ಪ್ರಕಟ ಮಾಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಉಲ್ಲಂಘನೆ ಮಾಡಿದ್ಯಾರು? ಇಸ್ರೇಲ್ ಹೇಳ್ತಿರೋದು ನಿಜಾನ ಅಥವಾ ಇರಾನ್ ಹೇಳ್ತಿರೋದು ನಿಜಾನ ಅನ್ನುವ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಒಂದು ರೀತಿಯಲ್ಲಿ ಗೊಂದಲ, ಆತಂಕದ ಕಡೆ ಇಸ್ರೇಲ್ ಈ ರೀತಿಯಾಗಿ ಹೇಳ್ಕೊಂಡಿದೆ, ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಇರಾನ್ ಅಂತೇಳಿ. ಆದ್ರೆ ಇರಾನ್ನ ಮಾಧ್ಯಮಗಳು ಹೇಳ್ತಾ ಇದೆ,
ಇರಾನ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಉಲ್ಲಂಘನೆ ಆಗಿಲ್ಲ, ಯಾವುದೇ ರೀತಿಯಾದಂತಹ ಕ್ಷಿಪಣಿಗಳ ಉಡಾವಣೆ ಆಗಿಲ್ಲ ಅಂತೇಳಿ ಇರಾನ್ ತನ್ನ ಹೇಳಿಕೆಯನ್ನ ಪ್ರಕಟ ಮಾಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಉಲ್ಲಂಘನೆ ಮಾಡಿದ್ಯಾರು? ಇಸ್ರೇಲ್ ಹೇಳ್ತಿರೋದು ನಿಜಾನ ಅಥವಾ ಇರಾನ್ ಹೇಳ್ತಿರೋದು ನಿಜಾನ ಅನ್ನುವ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಒಂದು ರೀತಿಯಲ್ಲಿ ಗೊಂದಲ, ಆತಂಕದ ಕಡೆ ಇಸ್ರೇಲ್ ಈ ರೀತಿಯಾಗಿ ಹೇಳ್ಕೊಂಡಿದೆ, ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಇರಾನ್ ಅಂತೇಳಿ. ಆದ್ರೆ ಇರಾನ್ನ ಮಾಧ್ಯಮಗಳು ಹೇಳ್ತಾ ಇದೆ, ಇರಾನ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಉಲ್ಲಂಘನೆ ಆಗಿಲ್ಲ, ಯಾವುದೇ ರೀತಿಯಾದಂತಹ ಕ್ಷಿಪಣಿಗಳ ಉಡಾವಣೆ ಆಗಿಲ್ಲ ಅಂತೇಳಿ ಇರಾನ್ ತನ್ನ ಹೇಳಿಕೆಯನ್ನ ಪ್ರಕಟ ಮಾಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಉಲ್ಲಂಘನೆ ಮಾಡಿದ್ಯಾರು? ಇಸ್ರೇಲ್ ಹೇಳ್ತಿರೋದು ನಿಜಾನ ಅಥವಾ ಇರಾನ್ ಹೇಳ್ತಿರೋದು ನಿಜಾನ ಅನ್ನುವ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಒಂದು ರೀತಿಯಲ್ಲಿ ಗೊಂದಲ, ಆತಂಕದ ಕಡೆ ಇಸ್ರೇಲ್ ಈ ರೀತಿಯಾಗಿ ಹೇಳ್ಕೊಂಡಿದೆ, ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಇರಾನ್ ಅಂತೇಳಿ. ಆದ್ರೆ ಇರಾನ್ನ ಮಾಧ್ಯಮಗಳು ಹೇಳ್ತಾ ಇದೆ, ಇರಾನ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಉಲ್ಲಂಘನೆ ಆಗಿಲ್ಲ, ಯಾವುದೇ ರೀತಿಯಾದಂತಹ ಕ್ಷಿಪಣಿಗಳ ಉಡಾವಣೆ ಆಗಿಲ್ಲ ಅಂತೇಳಿ ಇರಾನ್ ತನ್ನ ಹೇಳಿಕೆಯನ್ನ ಪ್ರಕಟ ಮಾಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಉಲ್ಲಂಘನೆ ಮಾಡಿದ್ಯಾರು? ಇಸ್ರೇಲ್ ಹೇಳ್ತಿರೋದು ನಿಜಾನ ಅಥವಾ ಇರಾನ್ ಹೇಳ್ತಿರೋದು ನಿಜಾನ ಅನ್ನುವ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಒಂದು ರೀತಿಯಲ್ಲಿ ಗೊಂದಲ, ಆತಂಕದ ಕಡೆ ಇಸ್ರೇಲ್ ಈ ರೀತಿಯಾಗಿ ಹೇಳ್ಕೊಂಡಿದೆ, ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಇರಾನ್ ಅಂತೇಳಿ. ಆದ್ರೆ ಇರಾನ್ನ ಮಾಧ್ಯಮಗಳು ಹೇಳ್ತಾ ಇದೆ, ಇರಾನ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಉಲ್ಲಂಘನೆ ಆಗಿಲ್ಲ, ಯಾವುದೇ ರೀತಿಯಾದಂತಹ ಕ್ಷಿಪಣಿಗಳ ಉಡಾವಣೆ ಆಗಿಲ್ಲ ಅಂತೇಳಿ ಇರಾನ್ ತನ್ನ ಹೇಳಿಕೆಯನ್ನ ಪ್ರಕಟ ಮಾಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಉಲ್ಲಂಘನೆ ಮಾಡಿದ್ಯಾರು? ಇಸ್ರೇಲ್ ಹೇಳ್ತಿರೋದು ನಿಜಾನ ಅಥವಾ ಇರಾನ್ ಹೇಳ್ತಿರೋದು ನಿಜಾನ ಅನ್ನುವ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಒಂದು ರೀತಿಯಲ್ಲಿ ಗೊಂದಲ, ಆತಂಕದ ಕಡೆ ಇಸ್ರೇಲ್ ಈ ರೀತಿಯಾಗಿ ಹೇಳ್ಕೊಂಡಿದೆ, ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಇರಾನ್ ಅಂತೇಳಿ. ಆದ್ರೆ ಇರಾನ್ನ ಮಾಧ್ಯಮಗಳು ಹೇಳ್ತಾ ಇದೆ, ಇರಾನ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಉಲ್ಲಂಘನೆ ಆಗಿಲ್ಲ, ಯಾವುದೇ ರೀತಿಯಾದಂತಹ ಕ್ಷಿಪಣಿಗಳ ಉಡಾವಣೆ ಆಗಿಲ್ಲ ಅಂತೇಳಿ ಇರಾನ್ ತನ್ನ ಹೇಳಿಕೆಯನ್ನ ಪ್ರಕಟ ಮಾಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಉಲ್ಲಂಘನೆ ಮಾಡಿದ್ಯಾರು? ಇಸ್ರೇಲ್ ಹೇಳ್ತಿರೋದು ನಿಜಾನ ಅಥವಾ ಇರಾನ್ ಹೇಳ್ತಿರೋದು ನಿಜಾನ ಅನ್ನುವ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಒಂದು ರೀತಿಯಲ್ಲಿ ಗೊಂದಲ, ಆತಂಕದ ಕಡೆ ಇಸ್ರೇಲ್ ಈ ರೀತಿಯಾಗಿ ಹೇಳ್ಕೊಂಡಿದೆ, ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಇರಾನ್ ಅಂತೇಳಿ. ಆದ್ರೆ ಇರಾನ್ನ ಮಾಧ್ಯಮಗಳು ಹೇಳ್ತಾ ಇದೆ, ಇರಾನ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಉಲ್ಲಂಘನೆ ಆಗಿಲ್ಲ, ಯಾವುದೇ ರೀತಿಯಾದಂತಹ ಕ್ಷಿಪಣಿಗಳ ಉಡಾವಣೆ ಆಗಿಲ್ಲ ಅಂತೇಳಿ ಇರಾನ್ ತನ್ನ ಹೇಳಿಕೆಯನ್ನ ಪ್ರಕಟ ಮಾಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಉಲ್ಲಂಘನೆ ಮಾಡಿದ್ಯಾರು? ಇಸ್ರೇಲ್ ಹೇಳ್ತಿರೋದು ನಿಜಾನ ಅಥವಾ ಇರಾನ್ ಹೇಳ್ತಿರೋದು ನಿಜಾನ ಅನ್ನುವ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಒಂದು ರೀತಿಯಲ್ಲಿ ಗೊಂದಲ,